ನಮ್ಮ ಸರ್ಕಾರ ಈ ಕರೋನಾ ವಿಷಯದಲ್ಲಿ ಈಗಾಗಲೇ ನಾವೆಲ್ಲ ಅನೇಕ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ, ನಾವು ಕೂಡ ಎಲ್ಲ ಸೂಚನೆ ಕೊಟ್ಟಿದ್ದೀವಿ ಮತ್ತು ಆರೋಗ್ಯ ಇಲಾಖೆಯೂ ಕೂಡ ಒಂದು ಇದನ್ನು ಅನೌನ್ಸ್ ಮಾಡಿದ್ದಾರೆ. ಅಂದರೆ ಒಂದು ಆಪ್ರೇಟಿಂಗ್ ಪ್ರೊಸೀಜರ್ ಏನೇನು ಮಾಡಬೇಕು ಅಂಥೇಳಿ ಮಾನದಂಡನೂ ಕೂಡ ಈಗಾಗಲೇ ಆರೋಗ್ಯ ಇಲಾಖೆಯವರು ಮಾಡಿದ್ದಾರೆ. ಇದು ಬೇರೆ ಬೇರೆ ದೇಶದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೆಲವೊಂದು ಕೇಸಸ್ಸು ಪತ್ತೆ ಆಗಿವೆ. ಅವೆಲ್ಲ ಮೈಲ್ಡ್ ಕೇಸಸ್ ಇವೆ ಮತ್ತು ಯಾವುದೇ ಇಲ್ಲಿವರೆಗೆ ಯಾವುದು ಡೆತ್ ಆಗಿಲ್ಲ. ಇಲ್ಲ, ಇಲ್ಲಿವರೆಗೆ ನಾನು ನಿನ್ನೆ ತನಕ ನಮ್ಮ ಮಾಹಿತಿ ಪ್ರಕಾರ ನಾನು ಇಲ್ಲ ಇವತ್ತಾಗಿದ್ರೆ ಗೊತ್ತಿಲ್ಲ. ನಾನು ನಿನ್ನೆ ಸಾಯಂಕಾಲ ಕೇಳಿದ್ದೆ, ಯಾವುದು ಆಗಿಲ್ಲ ನನ್ನ ಮಾಹಿತಿ ಇತ್ತು. ನಾನು ಇದ್ರೆ ನಾನು ವೆರಿಫೈ ಮಾಡ್ತೀನಿ. ಆಮೇಲೆ ಈಗ ಆರೋಗ್ಯ ಇಲಾಖೆ ಏನು ಹೇಳಿದ್ದಾರೆ ಅಂದರೆ ಒಂದು ಕೈಪಿಡಿಯನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಅಂದರೆ ಏನು ಪ್ರೊಸೀಜರ್ ಅಡಾಪ್ಟ್ ಮಾಡಬೇಕು ಅಥವಾ ಏನು ಮುನ್ನೆಚ್ಚರಿಕೆ ತಗೊಳ್ಬೇಕು ಅಂತ. ಒಂದು, ಯಾರು ಗರ್ಭಿಣಿಯರಿದ್ದಾರೆ, ಯಾರು ಸಣ್ಣ ಮಕ್ಕಳಿದ್ದಾರೆ ಮತ್ತು ಯಾರು ಕೋಮಾರ್ಬಿಡಿಟೀಸ್ ಇದ್ದವರು, ಅಂದರೆ ಕ್ರೌಡೆಡ್ ಪ್ಲೇಸಿಗೆ ಹೋದಾಗ ಮಾಸ್ಕ್ ಧರಿಸಿ ಅಂತಕ್ಕಂಥದ್ದೊಂದು ಸಲಹೆಯನ್ನು ಆರೋಗ್ಯ ಇಲಾಖೆಯವರು ಕೊಟ್ಟಿದ್ದಾರೆ. ಜೊತೆಗೆ ಯಾರಿಗಾದರೂ ಈ ಜಾಸ್ತಿ ನೆಗಡಿ, ಕೆಮ್ಮು ಅಥವಾ ಜ್ವರ ಇದ್ದವರು ಅವರಿಗೆ ಸಿಂಪ್ಟಮ್ಸ್ ಇದ್ದರೆ ಅದು ಟೆಸ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿವರೆಗೆ ಅಂಥ ಏನು ಅಲಾರ್ಮಿಂಗ್ ಸಿಚುವೇಶನ್ ಇಲ್ಲ. ಇವತ್ತು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿದೆ. ಇದು ಏನೇ ಇವತ್ತು ಸಿಚುವೇಶನ್ ಬಂದರೂ ಹ್ಯಾಂಡಲ್ ಮಾಡೋದಕ್ಕೆ ನಾವೆಲ್ಲ ಪೂರ್ವಭಾವಿ ಸಿದ್ಧತೆಯೂ ಮಾಡಿದ್ದೀವಿ. ಅದು ಸದ್ಯಕ್ಕೆ ಏನು ಅಂತ ಇದು ಮೈಲ್ಡ್ ವೆರೈಟಿ ಇರೋದ್ರಿಂದ ಇದರಿಂದ ಏನು ಅಂತ ಜನ ಆತಂಕ ಪಡಬೇಕಾಗಿಲ್ಲ. ಅದ್ರ ಎಚ್ಚರಿಕೆ ವಹಿಸಬೇಕು ಅಂತ. ಇಲ್ಲ, ಈಗಾಗಲೇ ನಮ್ಮ ಆಸ್ಪತ್ರೆಗಳಲ್ಲಿ ನೋಡಿ, ನಮ್ಮ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಫೆಸಿಲಿಟಿ ಇದೆ. ಇದಕ್ಕೆ ಅವಶ್ಯಕತೆ ಬಿದ್ದರೆ ಮುಂದೆ ನಾವು ಅದಕ್ಕೆ ಸಪ್ರೇಟಾಗಿ ನಾವು ಅಂದರೆ ಅಂದರೆ ಬೆಡ್ಸನ್ನು ಅಲೋಕೇಟ್ ಮಾಡ್ತೀವಿ. ಬಟ್ ಸದ್ಯಕ್ಕೆ ಅಂಥ ಸಿಚುವೇಶನ್ ಇಲ್ಲ. ಕಾಲಕ್ಕೆ ನಾವು ಅಬ್ಸರ್ವ್ ಮಾಡ್ತಾಯಿದ್ದೀವಿ, ಸಿಚುವೇಶನನ್ನು ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಹಾಗೇನೋ ಜಾಸ್ತಿ ಕೇಸ್ ಆದರೆ ಅದಕ್ಕೆ ನಾವು ತಕ್ಕ ವ್ಯವಸ್ಥೆ ಮಾಡ್ತೀವಿ. ಖಂಡಿತವಾಗಿ ಸರ್ಕಾರ ಎಂಥ ಸಿಚುವೇಶನ್ ಬಂದರೂ ಅದಕ್ಕೆ ನಿಭಾಯಿಸೋದಕ್ಕೆ ನಾವು ಸಿದ್ಧ. ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲ, ಮೋಸ್ಟ್ ಆಫ್ ದೆಮ್ ಇಲ್ಲ. ಟೆಸ್ಟಿಂಗ್ ನೋಡಿ ಸದ್ಯಕ್ಕೆ ಎಲ್ಲ ಕಡೆ ಎಲ್ಲೆಲ್ಲಿ ಪ್ರೊವಿಷನ್ ಇದೆ ಮಾಡ್ತಾ ಇದ್ದಾರೆ. ಬಟ್ ಈಗೇನು ಅಂಥ ಇದಕ್ಕೇನೆ ಟೆಸ್ಟಿಂಗ್ ಮಾಡಬೇಕು ಅಂತ ಎಸ್ಟಾಬ್ಲಿಷ್ ಮಾಡಿಲ್ಲ. ಅಂತ ಏನೂ ಡಿಸಿಷನ್ ತಗೊಂಡಿಲ್ಲ. ಇಲ್ಲ, RT-PCR ಟೆಸ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಸಿಚುವೇಶನ್ ಇದ್ದರೆ ರ್ಯಾಪಿಡ್ ಟೆಸ್ಟು. ಆಮೇಲೆ ಇಲ್ಲ, ಅವರು ಯಾರು ಡೌಟ್ ಇದ್ದಂದ್ರೆ ಯಾರಿಗೆ ಸಿಮ್ಟಮ್ಸ್ ಇರೋರಿಗೆ ಮಾತ್ರ, ಡೌಟ್ ಇದ್ದವ್ರಿಗಲ್ಲ. ಯಾರಿಗೆ ಸೀರಿಯಸ್ ಸಿಮ್ಟಮ್ ಇದೆ ಅವ್ರಿಗೆ ಮಾಡ್ತಾ ಇದ್ದಾರೆ. ಎಲ್ಲರೂ ಸುಮ್ಮನೆ ಟೆಸ್ಟಿಂಗ್ ಮಾಡಿ ಅದೇ ಒಂದು ದೊಡ್ಡ ಇದಾಗುತ್ತೆ. ಅದು ಸದ್ಯಕ್ಕೆ ಅದು ಮಾಡ್ತಾ ಇಲ್ಲ. ಇಲ್ಲ, ನಮ್ಮಲ್ಲಿ ಫೆಸಿಲಿಟಿ ಇದೆಯಲ್ಲ ನಮ್ಮ ಜಿಮ್ಸಲ್ಲಿ, ಅಲ್ಲಿದ್ದರೂ ಮಾಡಿಸ್ತೀವಿ. ಈಗೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಹೇಳಿದ್ದೀವಿ ಅಷ್ಟೇ.